ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಾರದ 2ನೇ ಟಾಸ್ಕ್ ಕೂಡ ಈಗ ಮುಕ್ತಾಯವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಟೀಮಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ, ಆದರೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ತ್ರಿವಿಕ್ರಮ್, ಭವ್ಯ, ಗೌತಮಿ, ಮಂಜು ಹಾಗೂ ಚೈತ್ರ ಅವರು ಒಂದು ಟೀಮಲ್ಲಿ ಇದ್ದಾರೆ. ತ್ರಿವಿಕ್ರಮ್ ಅವರು ಟೀಮ್ ಲೀಡರ್ ಆಗಿದ್ದಾರೆ. ರಜತ್, ಮೋಕ್ಷಿತಾ, ಐಶ್ವರ್ಯ, ಧನ್ರಾಜ್ ಹಾಗೂ ಹನುಮಂತ್ ಅವರು ಇನ್ನೊಂದು ಟೀಮಲ್ಲಿ ಇದ್ದಾರೆ. ಇಲ್ಲಿ ರಜತ್ ಅವರು ನಾಯಕರಾಗಿದ್ದಾರೆ. ಇನ್ನು ರಜತ್ ಅವರ ಟೀಮ್ ಹೆಸರು ಬಂದು ಕರ್ನಾಟಕ ಕದರ್ ಅಂತ, ಇನ್ನು ತ್ರಿವಿಕ್ರಮ್ ಅವರ ಟೀಮ್ ಹೆಸರು ಬಂದು ಕರುನಾಡ ಕಿಲಾಡಿಗಳು ಅಂತ. ಮೊದಲನೇ ಟಾಸ್ಕ್ ಯಾವ ರೀತಿ ಗೆದ್ರು ಅಂತ ನೀವು ನೋಡೇ ಇದ್ದೀರಾ ಬಾಲ್ ಟಾಸ್ಕ್ ಅಲ್ಲಿ. ಇನ್ನು ಮೊದಲನೇ ಟಾಸ್ಕ್ ಅಲ್ಲಿ ಭವ್ಯ ಮತ್ತು ಗೌತಮಿ ಅವರು ಸಖತ್ತಾಗಿನೇ ಆಡಿ ಬಾಲ್ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿ ಗೆದ್ರು ಅಂತಾನೆ ಹೇಳ್ಬೋದು. ಸಿಕ್ಕಂತ ಅಧಿಕಾರವನ್ನ ಬಳಸ್ಕೊಂಡು ಒಬ್ಬರನ್ನ ನಾಮಿನೇಟ್ ಮಾಡುವಂತದ್ದು ಆಗಿರುತ್ತೆ. ಅಂದ್ರೆ ಎಲ್ರದ್ದು ಒಂದೇ ನಿರ್ಣಯವಾಗಿರ್ಬೇಕು. ಅದರಿಂದ ಎಲ್ಲರೂ ಕೂಡ ಮೊದಲನೇದಾಗಿ ಐಶ್ವರ್ಯನ ನಾಮಿನೇಟ್ ಮಾಡಿದ್ದಾರೆ. ಮೊದಲನೇ ರೌಂಡ್ ಅಲ್ಲಿ ಗೆದ್ದು ಐಶ್ವರ್ಯನ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈಗ 2ನೇ ಟಾಸ್ಕ್ ಕೂಡ ಮುಕ್ತಾಯವಾಗಿದೆ ಅಂತಾನೆ ಹೇಳ್ಬೋದು. ಟಾಸ್ಕ್ ಏನಪ್ಪಾ ಅಂದ್ರೆ, ಒಂದು ಬೋರ್ಡ್ ಕೂಡ ಇಟ್ಟಿದ್ದಾರೆ, ಹೋಲ್ ಇರುವಂತ ಬೋರ್ಡು. ಅದರಲ್ಲಿ ಕೋಲುಗಳನ್ನ ಸಿಗಿಸ್ಬೇಕಿರುತ್ತೆ. ಹಗ್ಗಗಳನ್ನ ಎಳೆಯೋದ್ರ ಮೂಲಕ ಯಾವ ರೀತಿ ಹಗ್ಗ ಇರುತ್ತೋ ಆ ರೀತಿಯಾಗಿ ಕೋಲುಗಳನ್ನ ಇಲ್ಲಿ ಸಿಗಿಸ್ಬೇಕಿರುತ್ತೆ. ಈ ರೀತಿಯಾದ ಒಂದು ಟಾಸ್ಕ್ ನ ನೀಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಹನುಮಂತು, ತ್ರಿವಿಕ್ರಮ್ ಅವರು ಈ ಟಾಸ್ಕ್ ನ ಆಡ್ತಾ ಇದ್ದಾರೆ. ಹಾಗೇನೆ ಮೋಕ್ಷಿತಾ ಮತ್ತು ಗೌತಮಿ ಅವರು ಆಯಾ ತಂಡದ ಉಸ್ತುವಾರಿಗಳಾಗಿದ್ದಾರೆ ಇಲ್ಲಿ. ಇನ್ನು ಈ ಟಾಸ್ಕ್ ಅಲ್ಲಿ ಅತಿ ಹೆಚ್ಚು ವೇಗವಾಗಿ ತ್ರಿವಿಕ್ರಮ್ ಅವರು ಜೋಡಿಸಿ, ಅದು ಅಲ್ಲದೆ ಕರೆಕ್ಟ್ ಆಗಿ ಎಲ್ಲವನ್ನ ಜೋಡಿಸಿ 2ನೇ ಟಾಸ್ಕ್ ಕೂಡ ತ್ರಿವಿಕ್ರಮ್ ಅವರ ಟೀಮ್ ವಿನ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಕರುನಾಡ ಕಿಲಾಡಿಗಳು ಈ ಟಾಸ್ಕ್ ನ ವಿನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 2ನೇ ಟಾಸ್ಕ್ ಅಲ್ಲಿ ವಿನ್ ಆಗಿರೋ ಕಾರಣ ಎಲ್ಲರ ಆಯ್ಕೆ ಪ್ರಕಾರ ರಜತ್ ನ ನಾಮಿನೇಟ್ ಮಾಡ್ತಾರೆ. ಇಂಡಿವಿಜುವಲ್ ಆಡಿ ಅಂತ ಪ್ರವಾಕ್ ಮಾಡೋದಿರ್ಬೋದು ಅಂತಾನೂ ಕೂಡ ತ್ರಿವಿಕ್ರಮ್ ಇಲ್ಲಿ ಒಂದು ಕಾರಣಗಳನ್ನ ತಿಳಿಸ್ತಾರೆ. ಇಂಡಿವಿಜುವಲ್ ಆಡಿ ಯಾಕೆ ತಾಕತ್ತಿಲ್ವಾ, ನಾನು ಇರೋದೇ ಹೀಗೆ, ನಾಮಿನೇಟ್ ಮಾಡಿದ್ರೆ ನಾನು ಬದಲಾಗ್ಬಿಡ್ತೀನ ಅಂತಲೂ ಕೂಡ ರಜತ್ ಅವರು ಒಂಥರ ಮಾತುಗಳನ್ನ ಆಡ್ತಿರ್ತಾರೆ. ಇದರಿಂದಾಗಿ ತ್ರಿವಿಕ್ರಮ್ ಮತ್ತು ರಜತ್ ನಡುವೆ ಜೋರಾದ ಜಗಳನೇ ನಡೆಯುತ್ತೆ ಅಂತಾನೆ ಹೇಳ್ಬೋದು. ನೀವು ನನ್ನ ನಾಮಿನೇಷನ್ ಮಾಡಿದ್ರೆ ನಾಳೆಯಿಂದ ನಾನು ಬೇರೆಯವ್ರನ್ನ ಹೀರೋ ಅಂತೀನ, ನನಗೆ ನಾನೇ ಹೀರೋ, ನಾಳೆಯಿಂದ ನಾನೇ ಹೀರೋ ಅಂತಲೂ ಕೂಡ ತ್ರಿವಿಕ್ರಮ್ ಅವರಲ್ಲಿ ಓಪನ್ ಚಾಲೆಂಜ್ನ ಮಾಡ್ತಾರೆ ತ್ರಿವಿಕ್ರಮ್ಗೆ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಮಾತಿನ ಚಟಾಪಟಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ಅಂತಲೂ ಕೂಡ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಕರುನಾಡ ಕಿಲಾಡಿಗಳು ವರ್ಸಸ್ ಕರ್ನಾಟಕ ಕದರ್ ಯಾವ ತಂಡಕ್ಕೆ ನಿಮ್ಮ ಸಪೋರ್ಟ್ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.